ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ K29 ಕನ್ನಡಿಗ. ಇವತ್ತು ನಾನು ಬಾಗಲಕೋಟೆಯಾಗಿರುವ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಂದೇನ್ರಿ. ಇಲ್ಲಿ ಕೃಷಿ ಮೇಳ ನಡೆಯತೈತಿ. ಡಿಸೆಂಬರ್ 2025 21ನೇ ತಾರೀಕು, 22ನೇ ತಾರೀಕು ಮತ್ತು 23ನೇ ತಾರೀಕು 3 ದಿನ ನಡೆದೈತಿ. ಆ್ಯಂಡ್ ನಾ ಇವತ್ತು 22ನೇ ತಾರೀಕಿಗೆ ಬಂದೇನ್ರಿ. ಆ್ಯಂಡ್ ಈ ಕೃಷಿ ಮೇಳದಾಗ ಏನೇನು ಇಟ್ಟಾರ ಏನೇನಿಲ್ಲ ಎಲ್ಲ ತೋರಿಸ್ತೀನಿ. ಸೊ ಬರ್ರಿ. ಜಾತ್ರೆಲು ಸಂತೆಲು ನೀ ಕೈಯ ಬಿಡದಿರು, ಆಗಾಗ ಕಣ್ಣಲ್ಲಿ ಸಂದೇಶ ಕೊಡುತ್ತಿರು. What is sudden surprise? Yes, this is sudden surprise to me also. ಸ್ಟಾರ್ಟಿಂಗಿಂದ ಎಲ್ಲ ನೋಡ್ಕೊತ ಬರೋಕ್ಕೆ ನಮ್ಗೆ ಇದೊಂದು ಟ್ರ್ಯಾಕ್ಟರ್ ಕನಿಗೆ ಬಿತ್ತು. ಇದು ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ಅಂತ. ಇದ್ರ ವಿಡಿಯೋ ಮಾಡ್ಬೋದು ಅಂತ ಕೇಳಿದ್ದಕ್ಕೆ ಓನರ್ ಅವ್ರ ಗಾಡಿನ ಹೊರ ತೆಗೆದುಕೊಟ್ರೆ. ಸೊ ಇದ್ರ ಫ್ಯೂಚರ್ಸ್ ಏನದ, ಹೆಂಗೆ ವರ್ಕ್ ಆಗುತ್ತೆ ಎಲ್ಲ ಕೇಳ್ಬರ್ರಿ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂತ. ಐ ರೆಪ್ರೆಸೆಂಟ್ ಮೂನ್ ರೈಡರ್ ಕಂಪನಿ. ಇದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಸೊ ಇವಾಗ ಸದ್ಯಕ್ಕೆ ನಾವು ಇಂಡಿಯಾದಲ್ಲಿ 3 ಮಾಡೆಲ್ ಲಾಂಚ್ ಮಾಡಿದೀವಿ. 27 HP, 50 HP, 75 HP. ಸೊ 3 HP ನಾವು ಆಫರ್ ಮಾಡ್ತಾ ಇದೀವಿ. ಇಂಡಿಯಾದಲ್ಲಿ ನಮ್ದೇ ಫಸ್ಟ್ ಕಂಪನಿ 3 ಮಾಡೆಲ್ಗೂ ನಮ್ಮ ಹತ್ರ ಸರ್ಟಿಫಿಕೇಶನ್ ಆಗಿದೆ, ಇಂಡಿಯನ್ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿದೆ ಗಾಡಿ. ಸೊ ಲಾಸ್ಟ್ ಮಂತ್ ಈ ಗಾಡಿ ಲಾಂಚ್ ಮಾಡಿದೀವಿ ನಾವು ಕರ್ನಾಟಕದಲ್ಲಿ. ನಮ್ಮ ಶ್ರೀಯುತ ಚಲುವರಾಯ ಸ್ವಾಮಿ ಅವರು ನಮ್ಮ ಗಾಡಿ ಲಾಂಚ್ ಮಾಡಿಕೊಟ್ರು ಇಂಡಿಯಾ ಕರ್ನಾಟಕದಲ್ಲಿ. ಹೋದ ತಿಂಗಳು ನಾವು GKVK ಗಾಡಿ ಲಾಂಚ್ ಮಾಡಿದೀವಿ. ಗಾಡಿ ಇವಾಗ ಬುಕಿಂಗ್ ಗೆ ಓಪನ್ ಇದೆ. ಇಂಟ್ರಡಕ್ಟರಿ ಪ್ರೈಸ್ ಅಂತ ಹೇಳಿ ಸ್ಪೆಷಲ್ ಪ್ರೈಸ್ ಕೂಡ ನಾವು ಸಹ ಲಾಂಚ್ ಮಾಡಿದೀವಿ. ಆ ಪ್ರೈಸ್ ಡೀಟೇಲ್ಸ್ ನಮ್ಮ ಸ್ಟಾಲ್ ಅಲ್ಲಿ ನಾವು ತಿಳಿಸ್ಕೊಡ್ತೀವಿ. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನಿಮ್ಗೆ ಕೇಳ್ಬೋದು. ಎಷ್ಟು HP ಸರ್? ಇದು 75 HP. ಇಡೀ ಇಂಡಿಯಾದಲ್ಲಿ ನಮ್ದೇ ಫಸ್ಟ್ ಎಲೆಕ್ಟ್ರಿಕ್ ಕಂಪನಿ 75 HP ಗಾಡಿ ಮಾಡಕ್ಕೆ ಪ್ಲಸ್ ಅಪ್ರೂವಲ್ ತಗೊಳಕ್ಕೆ. ಪ್ಲಸ್ ಇಂಡಿಯಾದಲ್ಲಿ ನಾವು ಈ ಗಾಡಿ ಲಾಂಚ್ ಮಾಡಿದ್ವಿ. ಅದ್ರ ಜೊತೆಗೆ ಇದು ಆಫ್ರಿಕಾಗೂ ಎಕ್ಸ್ಪೋರ್ಟ್ ಆಗ್ತದೆ. ಆಲ್ರೆಡಿ ನಾವು ಕೆಲವು ಗಾಡಿಗಳು ಆಫ್ರಿಕಾಗೂ ಎಕ್ಸ್ಪೋರ್ಟ್ ಮಾಡಿದೀವಿ. ಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ಗಾಡಿ ನಾವು ಆಫ್ರಿಕಾಗೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇದು 4 ವೀಲರ್ ಅಷ್ಟೇ ಬರುತ್ತೆ, 2 ವೀಲರ್ ಬರುತ್ತೆ ಸರ್? ಇದು ಆಸ್ ಆಫ್ ನಾವು 75 HP ಆಸ್ ಇಟ್ಸ್ ಅನ್ ಹೆವಿ ವೆಹಿಕಲ್. ಇದರಲ್ಲಿ 4 ವೀಲ್ ಡ್ರೈವೇ ಬೇಕಾಗುತ್ತೆ. ಹಂಗಾಗಿ ನಾವು ಸ್ಟ್ಯಾಂಡರ್ಡ್ ಆಗಿ ನಾವು 4 ವೀಲ್ ಡ್ರೈವ್ ಕೊಟ್ಟಿದ್ದೀವಿ. ಇದು ವೇಟಿಂಗ್ ಕೆಪಾಸಿಟಿ, ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟಿದೆ? ಲಿಫ್ಟಿಂಗ್ ಕೆಪಾಸಿಟಿ ಅಪ್ ಟು ಪುಲ್ಲಿಂಗ್ ಕೆಪಾಸಿಟಿ ನಿಮಗೆ ಆಲ್ಮೋಸ್ಟ್ ಅಪ್ ಟು 12 ಟನ್ ವರೆಗೂ ಹೋಗುತ್ತೆ. ಲಿಫ್ಟ್ ಕೆಪಾಸಿಟಿ ಅಪ್ ಟು 2 ಟನ್ ವರೆಗೂ ಹೋಗುತ್ತೆ. ಲೋಡ್ ನೀವು ನಾನು ಹೇಳ್ದಂಗೆ ನೀವು 12 to 13 ಟನ್ ಸಹ ನೀವು ಲೋಡ್ ಹಾಕ್ಬೋದು. ರೋಡ್ ಅಲ್ಲಿ ಮಾತ್ರ ನೀವು ಪುಲ್ ಮಾಡ್ತೀರಾ ಅಂದ್ರೆ 15 ರಿಂದ 18 ಟನ್ ವರೆಗೂ ಹೋಗ್ಬೋದು. ಚಾರ್ಜಿಂಗ್ ಎಲ್ಲ ಹೆಂಗ್ ಬರುತ್ತೆ ಸರ್? ಓಕೆ, ಚಾರ್ಜಿಂಗ್ ಸರ್ ಇದು ಬಹಳ ಸಿಂಪಲ್ ಆಗಿದೆ. ಏನಂದ್ರೆ ನೀವು ಮನೇಲಿ ಯಾವ ರೀತಿ ನೀವು ಸ್ಲೋ ಚಾರ್ಜಿಂಗ್ ಮಾಡ್ಬೋದು, ಸ್ಲೋ ಚಾರ್ಜರ್ ಅಂತ ಹೇಳಿ ನೀವು ಸಿಂಪಲ್ ಚಾರ್ಜರ್ ಯಾವ ರೀತಿ ನಿಮ್ಮ ಮೊಬೈಲ್ ಫೋನ್ ಚಾರ್ಜ್ ಮಾಡ್ತೀರಾ, ಲ್ಯಾಪ್ಟಾಪ್ ಚಾರ್ಜ್ ಮಾಡ್ತೀರಾ, ಅದೇ ರೀತಿ ಚಾರ್ಜ್ ಮಾಡ್ಕೊಬೋದು. ಸಪೋಸ್ ನಮ್ಮ ರೈತರ ಹತ್ರ ಯಾರತ್ತಾದ್ರು 3 ಫೇಸ್ ಪವರ್ ಇದೆ, 3 ಫೇಸ್ ಪವರ್ ಇದ್ದಾಗ ಏನಾಗುತ್ತೆ 2.5 ಅವರಲ್ಲೇ ಚಾರ್ಜ್ ಆಗುತ್ತೆ. 2.5 ಆಮೇಲೆ ಒಂದ್ಸತಿ ಫುಲ್ ಚಾರ್ಜ್ ಆದ್ರೆ ಗಾಡಿ 6 ರಿಂದ 6.5 ಅವರ್ ಹೆವಿ ವರ್ಕ್ ಮಾಡುತ್ತೆ. ಅದ್ರ ಜೊತೆಗೆ ಏನಾದ್ರು ಸ್ವಲ್ಪ ಲೈಟ್ ವರ್ಕ್ ಇದ್ರೆ ಅದಿನ್ನೊಂದು 1 ಅವರ್ ಅಡಿಷನಲ್ ಆಡ್ ಆನ್ ಆಗುತ್ತೆ. ಹೆವಿ ವರ್ಕ್ ಇರ್ತಾರೆ ಸ್ವಲ್ಪ 6 ಅವರ್ಸ್ 6 ಅವರ್ಸ್ ಸಾಲಿಡ್ ಆಗಿ 6 ಅವರ್ಸ್ ವೆಯ್ಟ್ ಬಂದ್ಬಿಟ್ಟು 2000 kg ಇದೆ. ಟೋಟಲ್ 2 ಟನ್ ಇದೆ ಗಾಡಿ ವೆಯ್ಟ್. ಇನ್ನ ಇಂಟ್ರಡಕ್ಟರಿ ಪ್ರೈಸ್ ಅಂತ ಹೇಳಿ ನಾವು 27 HP 7,80,000 ನಾವು ಲಾಂಚ್ ಮಾಡಿದ್ದೀವಿ. ವೆರಸ್ 50 HP ಇಸ್ ಇಂಟ್ರಡಕ್ಟರಿ ಪ್ರೈಸ್. ಅಂಡ್ 75 HP ಬಂದ್ಬಿಟ್ಟು ಡೀಸೆಲ್ ಮೇಲೆ ಜಸ್ಟ್ 15% ಜಾಸ್ತಿ ಚಾರ್ಜ್ ಮಾಡ್ತಾ ಇದೀವಿ. ಇಟ್ ಈಸ್ ಅರೌಂಡ್ 19,80,000. ಅದು ಸಾಂದ್ ಎಷ್ಟಾಗುತ್ತೆ ಸರ್? ಅದು ನಿಮಗೆ 7,80,000 ಆಗುತ್ತೆ. ಆಮೇಲೆ ಗಾಡಿ ಡೆಲಿವರಿ ಶುರು ಆಗೋದು ಮೇ ಬಿ ಏಪ್ರಿಲ್ ಮಾರ್ಚ್ ಇಂದ ಸ್ಟಾರ್ಟ್ ಆಗುತ್ತೆ. ಅವಾಗ ಗೌರ್ಮೆಂಟ್ ಕಡೆ ಏನೊಂದು ಸಬ್ಸಿಡಿ ಸೌಲಭ್ಯಗಳು ಬೇಕಾಗುತ್ತೆ ಬರುತ್ತೆ, ಅದನ್ನ ನಾವು ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇವಾಗ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಅವರು ಖಂಡಿತ ಈ ಗಾಡಿ ಬುಕ್ ಮಾಡ್ಬೋದು. ಜಸ್ಟ್ 2,500 ರೂಪಾಯಿ ಕೊಟ್ಟರೆ ನಾವು ಬುಕಿಂಗ್ ತಗೊಳ್ತೀವಿ. ಈ ಫ್ರೀ ಬುಕಿಂಗ್ ಐತೆ ಸರ್? ಇಲ್ಲ, 2,500 rupees ಚಾರ್ಜ್ ಮಾಡ್ತಾ ಇದೀವಿ. ಇಟ್ಸ್ 100% ರೀಫಂಡಬಲ್. ಅವ್ರಿಗೆ ಏನಾದ್ರು ಗಾಡಿ ಇಷ್ಟ ಆಗಿಲ್ಲ ಅಂದ್ರೆ ಅವ್ರ ರೀಫಂಡ್ ತಗೊಳ್ಬೋದು. ಸರ್, ಬೇರೆ ಏನಾದ್ರು ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ? ನೀವು ಬೇರೆ ಡೀಸೆಲ್ ಟ್ರ್ಯಾಕ್ಟರ್ ರಿವ್ಯೂ ಮಾಡ್ತಾ ಇದ್ದೀರಾ, ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ನಮ್ಮ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ನೋಡೋದು? ಸರ್, ಈ ಡೀಸೆಲ್ ಗಾಡಿ ಅಂದ್ರೆ ಹೆಂಗ ಮೋಸ ಹೋದ್ರೆ ನಮ್ಗೆಲ್ಲ ಗೊತ್ತಾಗಿರ್ತೈತ್ರಿ, ಬಂದ್ ಬೀಳ್ತಾ ಇಲ್ಲ ಅಂತ. ಇದನ್ನ ಹೆಂಗ್ ಗೊತ್ತಾಗುತ್ತೆ? ಏನಂತ ಗೊತ್ತಾಗಿಲ್ಲ, ಸೌಂಡ್ ಬರಲ್ಲ, ಬಂದ್ ಬೀಳುತ್ತೆ ಏನು ಹಂಗ ಜಾಗದ ಅಂತ ಹೆಂಗ್ ಗೊತ್ತಾಗುತ್ತೆ? ಇಲ್ಲ, ನಿಮ್ಗೆ ಫೀಲ್ ಇರುತ್ತೆ. ಗಾಡಿ ಸ್ಟಾರ್ಟ್ ಆದಾಗ ಯಾರು ಗಾಡಿ ಓಡಿಸ್ತಾ ಇರ್ತಾರೆ, ಟ್ರ್ಯಾಕ್ಟರ್ ಯಾರು ಓಡಿಸ್ತಾ ಇರ್ತಾರೆ, ಅವ್ರಿಗೊಂದು ಫೀಲ್ ಇರುತ್ತೆ. ಸೊ ಆ ಫೀಲ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದೇನು ಅಷ್ಟೂ ಸೈಲೆಂಟ್ ಆಗಿರಲ್ಲ. ಈ ಆಕ್ಸ್ ಮೋಟರ್ ಇರುತ್ತೆ, ಪ್ಲಸ್ ಹೈಡ್ರಾಲಿಕ್ ಕೆಲಸ ಮಾಡ್ತಾ ಇರುತ್ತೆ. ಸೊ ಆ ಪಿಟಿ ಹೋಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಡೆಫಿನೆಟ್ಲಿ ಸ್ವಲ್ಪ ಸೌಂಡ್ ಇದ್ದೇ ಇರುತ್ತೆ. ಅದು ಗೊತ್ತೇ ಆಗಲ್ಲ ಅಂತ ಏನಿಲ್ಲ.
ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಹೌದು, ಈ ಗಾಡಿ ಸೈಲೆಂಟ್ ಆಗಿರೋದೇ ಒಂದು ಬಹಳ ಅಡ್ವಾಂಟೇಜ್. ತುಂಬಾ ಜನ ಟ್ರ್ಯಾಕ್ಟರ್ ಓಡಿಸೋರ್ಗೆ ಕಿವಿ ಸರಿಯಾಗಿ ಕೇಳಿಸಲ್ಲ, ಯಾಕಂದ್ರೆ ಈ ಸೈಲೆನ್ಸರ್ ಪಕ್ಕದಲ್ಲಿ ಇರುತ್ತೆ ಅವ್ರ ಕಿವಿ. ನಮ್ಮ ಗಾಡಿಯಲ್ಲಿ ನಿಮ್ಗೆ ಅದೇನು ಪ್ರಾಬ್ಲಮ್ ಆಗಲ್ಲ. ಇದು ವೈಬ್ರೇಷನ್ಸ್ ಬಹಳ ಕಮ್ಮಿ ಇರುತ್ತೆ, ಸೊ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಆಮೇಲೆ ಈ ಗಾಡಿ ಡೀಸೆಲ್ ಗಾಡಿ 4 ಅವರ್ ಓಡಿಸೋರು ಈ ಗಾಡಿನ ಈಸಿಯಾಗಿ 5 ಅವರ್ ಓಡಿಸಬಹುದು, ಯಾಕೆಂದ್ರೆ ಓಡಿಸೋದು ಬಹಳ ಈಸಿ. ಮುಂದಕ್ಕೆ ಯಾರು ನಮ್ಮ ಹೆಣ್ಮಕ್ಳು ವ್ಯವಸಾಯ ಮಾಡ್ತಾ ಇದ್ದಾರೋ ಅವ್ರಿಗೂ ಈ ಗಾಡಿ ಓಡಿಸಕ್ಕೆ ಬಹಳ ಈಸಿ ಆಗುತ್ತೆ. ಬ್ಯಾಟ್ರಿ ಎಷ್ಟು ಸಾವಿರ ಎಮ್ ಎಚ್ ಐತಿ? ಓಕೆ, ಬ್ಯಾಟ್ರಿ ಬಂದ್ಬಿಟ್ಟು ನಾವು ನಮ್ಮ ಸ್ಟ್ಯಾಂಡರ್ಡ್ ಆಗಿ ನಾವು ನಮ್ಮ 3 ಮಾಡೆಲ್ ಮೇಲೂ 10 ವರ್ಷ ಬ್ಯಾಟ್ರಿಗೆ ವಾರಂಟಿ ಕೊಡ್ತಾ ಇದ್ದೀವಿ. ಬ್ಯಾಟ್ರಿ ಹೆಲ್ತ್ ನಾವೇ ನೋಡ್ಕೊಳ್ತೀವಿ. ಅದ್ರ ಜೊತೆಗೆ ನಾನು ಮೇ ಬಿ ಈ ಫಾರಮ್ ಅಲ್ಲಿ ಹೇಳಿದ್ರೆ ತುಂಬಾ ಇನ್ಫಾರ್ಮೇಶನ್ ಆಗುತ್ತೆ, ಬಟ್ ಆದ್ರೂ ನಮ್ ಗಾಡಿ ಏನಿದೆ, ನಿಮ್ ಫೋನ್ ಅಲ್ಲಿ ಒಂದು ಆಪ್ ಹಾಕೊಟ್ಟಿರ್ತೀವಿ ನಾವು. ಅದರಲ್ಲಿ ನೀವು ನಿಮ್ ಫೋನ್ ಅಲ್ಲೇ ಗಾಡಿಯಲ್ಲಿ ಏನ್ ಪರ್ಸೆಂಟೇಜ್ ಇದೆ, ಗಾಡಿ ಎಷ್ಟು ಕೆಲಸ ಮಾಡ್ತಾ ಇದೆ, ಬ್ಯಾಟ್ರಿ ಯಾವ ರೀತಿ ಬ್ಯಾಟ್ರಿ ಹೆಲ್ತ್ ಇದೆ ಅಂತ ಹೇಳಿ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅಲ್ಲಿ ತಿಳ್ಕೊಬಹುದು. ಅದ್ರ ಜೊತೆಗೆ ನಿಮ್ ಫೋನಲ್ಲೇ ಗಾಡಿನ ಹಾಫ್ ಸಹ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ ಟ್ರ್ಯಾಕ್ಟರ್ ಒಬ್ಬ ಡ್ರೈವರ್ ಓಡಿಸ್ತಾ ಇರ್ತಾರೆ, ನೀವು ಅವ್ರಿಗೆ ಹೇಳಿದ್ರೆ ಈ ಊರಿಂದ ಆಚೆ ಹೋಗ್ಬೇಡಿ ಅಂತ. ಸಪೋಸ್ ಅವ್ರೇನಾದ್ರು ಆ ಊರಿಂದ ಆಚೆ ಹೋದ್ರೆ ಆಟೋಮೆಟಿಕ್ ಆಗಿ ಗಾಡಿ ಆಫ್ ಆಗೋ ತರ ಒಂದು ಫೀಚರ್ ನಾವು ನಿಮ್ಗೆ ಹಾಕೊಟ್ಟಿರ್ತೀವಿ ಫೋನಲ್ಲಿ. ಸೊ ನಿಮ್ಗೆ ಲೈವ್ ಅಪ್ ಟು ಡೇಟ್ ಕಮ್ಯುನಿಕೇಶನ್ ಇರುತ್ತೆ. ಎಸ್, ಯು ಹ್ಯಾವ್ ಎನ್ IN ಟೆಕ್ನಾಲಜಿ, ಸೊ ದಟ್ ಅದು ನಿಮ್ಮ ಫೋನಲ್ಲಿ ನಾವು ಆ ಒಂದು ಸೌಲಭ್ಯ ನಿಮ್ಗೆ ನಾವು ಮಾಡ್ಕೊಟ್ಟಿರ್ತೀವಿ. ಅದಕ್ಕೆ ನಾವು ಅಡಿಷನಲ್ ಆಗಿ ಏನು ಚಾರ್ಜ್ ಮಾಡ್ತಾ ಇಲ್ಲ, ಅದು ಗಾಡಿ ಜೊತೆಯಲ್ಲೇ ಬರುವಂತ ಒಂದು ಫೀಚರ್. ಸರ್ ಇಂಪ್ಲಿಮೆಂಟ್ ಎಲ್ಲ ಯಾವ ನಡೀತದೆ ಸರ್, ಈ ಡೀಸೆಲ್ ಗಾಡಿಯಲ್ಲಿ ಯಾವ್ಯಾವ ಇಂಪ್ಲಿಮೆಂಟ್ ಯೂಸ್ ಮಾಡ್ತಿರೋ ಎಲ್ಲಾ ಇಂಪ್ಲಿಮೆಂಟ್ಸ್ ನಮ್ಮ ಎಲೆಕ್ಟ್ರಿಕ್ ಗಾಡಿಯಲ್ಲೂ ಸಹ ಅದೇ ಇಂಪ್ಲಿಮೆಂಟ್ಸ್ ನೀವು ಬಳಸಬಹುದು. ಅಷ್ಟೇ ಎಫಿಷಿಯಂಟ್ ಆಗಿ ನೀವು ಬಳಸಬಹುದು. ಸೆನ್ಸರ್ ಏನು ಇಲ್ಲ ಈ ಗಾಡಿಯಲ್ಲಿ, ಸೆನ್ಸರೇ ಇಲ್ಲ, ಎಲ್ಲ ಸಿಂಪಲ್ ಟೆಕ್ನಾಲಜಿ. GPS ಸೆನ್ಸರ್ ಅಂದ್ರೆ ಡೈರೆಕ್ಟ್ ಆಗಿ ಸ್ಯಾಟಲೈಟ್ ಗೆ ಕಮ್ಯುನಿಕೇಟ್ ಮಾಡುತ್ತೆ, ಸೆನ್ಸರ್ ಮಾಡಿಲ್ಲ ನಾವು. ಇಲ್ಲ, ನಾನು ಕೇಳೋದೇನಂದ್ರೆ ಈ ಕೆಲವೊಬ್ರು ಹೇಳಕತ್ತಾರ GPS ಇದಕ್ಕೆ ಈಗೇನು ನಾವು ಹೊಲಕ್ಕೆ GPS ಮಾಡಿಕೊಂಡು ಬಿತ್ತು ಹೊತ್ನ್ಯಾಗ ಸಾಲು ಅವು ಎಲ್ಲ ನೀಟಾಗಿ ಕರೆಕ್ಟ್ ಇಷ್ಟು ಇಂಚಿಗೆ ಸೆಟ್ ಮಾಡಿದ್ರೆ ಅಷ್ಟು ಇಂಚಿಗೆ ಆಗತ್ತಾ ಅಂತ ಹೇಳ್ತಾರ. ಅದು ಏನಾದ್ರೆ ಸರ್, ನಮ್ಮ ಮುಂದೆ ಬರೋ ಲಾಂಚ್ ನಿಮ್ದು ಏನಾದ್ರೆ ಆ ಥರ ಏನಾರ ಟ್ರಯಲ್ಸ್ ನಡೆದವ್ರು? ಏನಿಲ್ಲ ಸದ್ಯಕ್ಕೆ ಅದು ಯಾವ್ದು ಇಲ್ಲ. ಏನು ಮುಂದೆ ಬರೋ ದಿನಗಳಲ್ಲಿ ಅದು ಸಹ ನಮ್ಮ ಪ್ಲಾನ್ ಇದೆ. ಇವಾಗಲೇ ಏನಾಗುತ್ತೆ, ಕಸ್ಟಮರ್ಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆನೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಆ ತಿಳುವಳಿಕೆ ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ. 100 ವರ್ಷದಿಂದ ಡೀಸೆಲ್ ಟ್ರ್ಯಾಕ್ಟರ್ ಓಡ್ತಾ ಇದೆ, ಇವಾಗ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಬಂದು ಒಂದು 2-3 ತಿಂಗಳು ಆಗ್ತಾ ಇದೆ. ಸೊ ಅದನ್ನ ತಿಳ್ಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು 13 ಫೀಟ್ ಲೆಂತ್ ಬರುತ್ತೆ ನಿಮಗೆ ಗಾಡಿ. ಸೊ ಆಲ್ಮೋಸ್ಟ್ ನಿಮಗೆ 5.5 ಫೀಟ್ ವಿಡ್ತ್ ಬರುತ್ತೆ.